ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಷಭ ರಾಶಿಯವರಿಗೆ ಖಂಡಿತವಾಗಿ ಫೆಬ್ರವರಿ 18, 19, 20, 21ರ ನಂತರ ಅವರ ಜೀವನದಲ್ಲಿ ಇದೇ ಒಂದು ಸಂದರ್ಭ ಮತ್ತು ವಿಷಯಗಳು ನಡೆಯೋದಕ್ಕೆ ಸಾಧ್ಯವಾಗುತ್ತೆ. ಒಬ್ಬ ಮಹಿಳೆಯಿಂದ ಇವರ ಜೀವನ ಖಂಡಿತವಾಗಿ ಬದಲಾಗುತ್ತೆ. ವೃಷಭ ರಾಶಿ ಎಂದರೆ ಸ್ಥಿರತೆ, ಸಹನೆ ಮತ್ತು ಹೃದಯದ ಆಳದಲ್ಲಿ ತುಂಬಿರುವಂತಹ ಮಮತೆ. ವೃಷಭ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಜ್ಯೋತಿಷ್ಯದಲ್ಲಿ ಇವರ ಅಧಿಪತಿ ಶುಕ್ರ ಎಂದು ಹೇಳಲಾಗುತ್ತದೆ. ಈ ರಾಶಿಯವರ ಜೀವನ ಸಾಮಾನ್ಯವಾಗಿ ಹೊರಗೆ ನೋಡಿದಾಗ ಬಹಳ ಗಟ್ಟಿ, ಶಾಂತ ಮತ್ತು ದೃಢವಾಗಿ ಕಾಣಿಸುತ್ತದೆ. ಆದರೆ ಅವರ ಮನಸ್ಸಿನ ಒಳಗೆ ನಡೆಯುವಂತಹ ಕಣ್ಣೀರಿನ ಕಥೆಯನ್ನ ಎಲ್ಲರೂ ಅರ್ಥ ಮಾಡಿಕೊಳ್ಳೋದಿಲ್ಲ. ಬಾಲ್ಯದಿಂದಲೇ ಇವರಿಗೆ ಜವಾಬ್ದಾರಿಗಳು ಬೇಗ ಬರುತ್ತದೆ. ಮನೆಯ ಪರಿಸ್ಥಿತಿ, ಹಣಕಾಸಿನ ಒತ್ತಡ ಅಥವಾ ಸಂಬಂಧಗಳ ಗೊಂದಲ ಇವುಗಳಲ್ಲಿ ಒಂದಾದರೂ ಇವರ ಹೃದಯದ ಮೇಲೆ ಮೌನದ ಗಾಯವನ್ನ ಮಾಡಿರುತ್ತವೆ. ಇವರು ಅಳಬೇಕಾದರೂ ಕೂಡ ಮೌನವಾಗಿರ್ತಾರೆ, ಏಕೆಂದರೆ ತಮ್ಮ ದುಃಖವನ್ನ ಇತರರಿಗೆ ತೋರಿಸೋದಕ್ಕೆ ಇಷ್ಟಪಡೋದಿಲ್ಲ. ಒಟ್ಟಾರೆಯಾಗಿ ಯೌವನದಲ್ಲಿ ಕೂಡ ಇವರ ಹೃದಯದಲ್ಲಿ ದೊಡ್ಡ ಕನಸುಗಳು ಹುಟ್ಟಿರುತ್ತವೆ. ಪ್ರೀತಿ, ಯಶಸ್ಸು, ಒಳ್ಳೆಯ ಮನೆ, ಕುಟುಂಬ ಇವರದೆಲ್ಲ ಕನಸುಗಳನ್ನ ಕಟ್ಟಿಕೊಂಡಿರ್ತಾರೆ. ಆದರೆ ಜೀವನದ ಸತ್ಯಗಳು ಎಲ್ಲ ಸಮಯದಲ್ಲೂ ಕೂಡ ಮೃದುವಾಗಿರೋದಿಲ್ಲ. ನಂಬಿದ ವ್ಯಕ್ತಿಯಿಂದ ದ್ರೋಹವಾದ ಅನುಭವ ಇವರಿಗೆ ಆಗಿರಬಹುದು. ಬಹಳ ಪ್ರೀತಿಯಿಂದ ನೋಡಿಕೊಂಡ ಸಂಬಂಧವೇ ಒಮ್ಮೆ ದೂರವಾದಾಗ ವೃಷಭ ರಾಶಿಯವರು ಹೊರಗೆ ಶಾಂತವಾಗಿದ್ದರೂ ಕೂಡ ಒಳಗೆ ಸಾವಿರ ತುಂಡುಗಳಾಗಿ ಒಡೆದು ಹೋಗುತ್ತಾರೆ. ಆ ಕಣ್ಣೀರನ್ನ ಯಾರೂ ಕೂಡ ಕಾಣೋದಿಲ್ಲ, ಏಕೆಂದರೆ ಇವರು ತಮ್ಮ ನೋವನ್ನ ಒಟ್ಟಿಗೆ ಯಾರ ಮುಂದೆ ಕೂಡ ಹೇಳಿಕೊಳ್ಳೋಕೆ ಇಷ್ಟಪಡೋದಿಲ್ಲ. ಒಳಗೆ ಇಟ್ಟುಕೊಂಡು ಬದುಕುವಂತಹ ಸ್ವಭಾವದವರು. ಉದ್ಯೋಗ ಮತ್ತು ವ್ಯಾಪಾರ ಜೀವನದಲ್ಲೂ ಇವರಿಗೆ ಆರಂಭದಲ್ಲೇ ಸವಾಲುಗಳು ಹೆಚ್ಚಾಗಿರುತ್ತೆ. ಶ್ರಮಿಸಿ ಎಷ್ಟೇ ರೀತಿಯ ಕಷ್ಟಪಟ್ಟರೂ ಕೂಡ ಫಲ ಸಿಗದೆ ನಿರಾಸೆ ಅನುಭವಿಸಿದಂತಹ ಕ್ಷಣಗಳು ಬರುತ್ತಾ ಇರುತ್ತೆ. ಹಲವಾರು ಬಾರಿ ನಾನು ಮಾಡುತ್ತಿರೋದು ಸರಿಯೋ ತಪ್ಪೋ ಎಂಬ ಪ್ರಶ್ನೆಗಳನ್ನ ಮನಸ್ಸಿನಲ್ಲಿ ಕಾಡ್ತಾನೆ ಇರುತ್ತೆ. ಆದರೆ ವೃಷಭ ರಾಶಿಯವರ ವಿಶೇಷತೆ ಏನೆಂದ್ರೆ ಇವರು ಬಿಟ್ಟು ಬಿಡೋದಿಲ್ಲ. ನಿಧಾನವಾಗಿ, ಮೌನವಾಗಿ, ಗಟ್ಟಿಯಾಗಿ ತಮ್ಮ ದಾರಿಯನ್ನ ತಾವೇ ನಿರ್ಮಿಸಿಕೊಳ್ತಾರೆ. ಈ ಪ್ರಯಾಣದಲ್ಲಿ ಸಾಕಷ್ಟು ಕಣ್ಣೀರು ಸುರಿಸಿರಬಹುದು, ರಾತ್ರಿ ನಿದ್ದೆ ಬಾರದ ದಿನಗಳನ್ನ ಕಳೆದಿರಬಹುದು, ಒಂಟಿತನದಲ್ಲಿ ದೇವರನ್ನ ಕೇಳಿರುವಂತಹ ಪ್ರಶ್ನೆಗಳು ಇರಬಹುದು. ಇವರ ಆಂತರಿಕ ಕೂಗು ಕೇವಲ ದೇವರಿಗೆ ಮಾತ್ರ ಅರ್ಥವಾಗಿದೆ. ಆದ್ದರಿಂದ ಇದೇ ಒಂದು ಫೆಬ್ರವರಿ 18 ಅಮಾವಾಸ್ಯೆ ಕಳೆದ ನಂತರ 19, 20, 21 ದಿನಗಳ ನಂತರ ಇವರ ಜೀವನದಲ್ಲಿ ಮತ್ತು ಇವರ ಮನೆಯಲ್ಲಿ ಒಬ್ಬ ಹೊಸ ವ್ಯಕ್ತಿ ಅಂದ್ರೆ ಮಹಿಳೆಯ ಒಂದು ಆಗಮನವಾಗುತ್ತೆ. ಅವರು ಬಂದ ನಂತರ ಇವರ ಜೀವನದ ಪರಿಸ್ಥಿತಿ ಖಂಡಿತವಾಗಿ ಉಜ್ವಲವಾಗುತ್ತೆ ಮತ್ತು ಬದಲಾಗುತ್ತೆ. ಅಷ್ಟೇ ಅಲ್ಲದೆ ಕುಟುಂಬ ವಿಚಾರದಲ್ಲೂ ಕೂಡ ಇವರ ಹೃದಯ ತುಂಬಾ ಮೃದುವಾಗಿರುತ್ತದೆ. ತಮ್ಮವರಿಗಾಗಿ ಏನನ್ನಾದರೂ ತ್ಯಾಗ ಮಾಡಲು ಸಿದ್ಧರಾಗಿರ್ತಾರೆ. ಕೆಲವೊಮ್ಮೆ ತಮ್ಮ ಸ್ವಂತ ಆಸೆಗಳನ್ನ ಬಿಟ್ಟು ಕುಟುಂಬದ ಸುಖಕ್ಕಾಗಿ ಮೌನವಾಗಿ ಹೋರಾಡ್ತಾರೆ. ಎಷ್ಟೇ ಕಷ್ಟಪಟ್ಟು ಎಲ್ಲ ತ್ಯಾಗ ಮಾಡಿದ್ರೂ ಕೂಡ ಯಾರು ಇವರನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಕೆಲವೊಮ್ಮೆ ತಮ್ಮ ಸುಖ ಆಸೆಗಳನ್ನು ಬಿಟ್ಟು ಕುಟುಂಬದ ಸುಖಕ್ಕಾಗಿ ಮೌನವಾಗಿ ದುಡಿತಾ ಇರುವಂತಹ ವೃಷಭ ರಾಶಿಯವರು ಕುಟುಂಬದಿಂದ ಅರ್ಥವಾಗದ ಪರಿಸ್ಥಿತಿ ಬಂದರೆ ಅದು ಇವರಿಗೆ ಅತ್ಯಂತ ನೋವುಂಟಾಗುತ್ತದೆ. ಅರ್ಥೈಸಿಕೊಳ್ಳದ ಮಾತುಗಳು, ತಗ್ಗಿದ ನಂಬಿಕೆಗಳು ಇವೆಲ್ಲ ಕಣ್ಣೀರಿನನ್ನ ಉತ್ತಮವಾಗಿ ಎಲ್ಲ ಕಷ್ಟಗಳಿಗಿಂತ ಹೆಚ್ಚಾಗಿ ತರಿಸ್ತಾ ಹೋಗುತ್ತೆ. ಆದರೂ ಕೂಡ ಮತ್ತೆ ಅದೇ ಕುಟುಂಬಕ್ಕಾಗಿ ಅವರು ನಿಂತುಕೊಳ್ತಾರೆ. ಇದೇ ಅವರ ಹೃದಯದ ಮಹತ್ವ. ಪ್ರೀತಿಯ ವಿಚಾರದಲ್ಲೂ ಕೂಡ ವೃಷಭ ರಾಶಿಯವರು ತುಂಬಾ ನಿಷ್ಠಾವಂತರು. ಒಮ್ಮೆ ಯಾರನ್ನಾದರೂ ಹೃದಯದಿಂದ ಒಪ್ಪಿಕೊಂಡರೆ ಆ ಸಂಬಂಧವನ್ನ ಜೀವಂತವಾಗಿರಲು ಪ್ರಯತ್ನಿಸ್ತಾರೆ. ಇವರ ಜೀವನದಲ್ಲಿ ಒಂದು ಹಂತದಲ್ಲಿ ಬಹಳ ಅನುಭವಗಳ ನಂತರ ವೃಷಭ ರಾಶಿಯವರು ತಮ್ಮ ನೋವನ್ನ ಶಕ್ತಿಯಾಗಿ ಮಾರ್ಪಡಿಸಿಕೊಳ್ಳುತ್ತಾರೆ. ಇಂದಿನ ಎಲ್ಲ ಕಷ್ಟಗಳು ಅವರಿಗೆ ಪಾಠವಾಗುತ್ತದೆ. ಅವರು ಯಾವುದೇ ರೀತಿಯ ಹತ್ತಂತಹ ಕ್ಷಣಗಳು, ದಿನಗಳು, ಸೋತಂತಹ ಕ್ಷಣಗಳು, ತ್ಯಾಗ ಮಾಡಿದಂತಹ ಸಂದರ್ಭಗಳು ಇವೆಲ್ಲವೂ ಸೇರಿ ಅವರ ವ್ಯಕ್ತಿತ್ವವನ್ನ ಗಟ್ಟಿಗೊಳಿಸುತ್ತದೆ. ನಂತರ ಅವರು ಸಾಧಿಸಿದಂತಹ ಯಶಸ್ಸು ಸಾಮಾನ್ಯ ಸಾಧನೆ ಆಗಿರುವುದಿಲ್ಲ. ಅದು ಕಣ್ಣೀರು, ಸಹನೆ ಮತ್ತು ನಿರಂತರ ಪರಿಶ್ರಮದ ಫಲವಾಗಿರುತ್ತೆ. ವೃಷಭ ರಾಶಿಯವರ ಜೀವನದಲ್ಲಿ ದುಃಖದ ಕಥೆಯಲ್ಲ, ಅದು ಸಹನೆಯ ಮಹಾಕಾವ್ಯ. ಮೌನವಾಗಿ ಹೋರಾಡಿದಂತಹ ಹೃದಯದ ಕತೆ, ಅರ್ಥವಾಗದ ನೋವಿನ ಒಳಗೆ ಬೆಳಕನ್ನ ಹುಡುಕಿದ ಆತ್ಮದ ಕತೆ. ಕೊನೆಗೆ ಜೀವನ ಅವರಿಗೆ ತಡವಾದರೂ ಕೂಡ ನ್ಯಾಯ ಮಾಡುತ್ತದೆ. ಒಮ್ಮೆ ಇವರ ಕಣ್ಣೀರು ನಗುವಾಗಿ ಮಾರ್ಪಾಡುಪಡುತ್ತದೆ. ಇವರು ಹಿಂತಿರುಗಿ ನೋಡಿದಾಗ ಆ ನೋವು ಇಲ್ಲದಿದ್ದರೆ ನಾನು ಇಷ್ಟು ಬಲವಾಗುತ್ತಿರಲಿಲ್ಲ ಎನ್ನುವಂತಹ ದಿನಗಳು ಕೂಡ ಖಂಡಿತವಾಗಿ ಬಂದೇ ಬರುತ್ತದೆ. ವೃಷಭ ರಾಶಿಯವರ ಜೀವನದ ಕಣ್ಣೀರಿನ ಕಥೆಯಿಂದ ಆರಂಭವಾದರೂ ಕೂಡ ಅದು ದೃಢತೆ ಮತ್ತು ವಿಜಯದ ಅಂತ್ಯವಾಗಿರುತ್ತದೆ. ಅವರ ಹೃದಯದ ಮೌನವೇ ಅವರ ಮಹತ್ವವಾಗಿರುತ್ತೆ. ಅವರ ಕಣ್ಣೀರೇ ಅವರ ಶಕ್ತಿಯ ಮೂಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಜ್ಯೋತಿಷ್ಯದ ಪ್ರಕಾರ ವೃಷಭ ರಾಶಿ ಎಂದರೆ ಮೌನವಾದ ಶಕ್ತಿ, ಆಳವಾದ ಪ್ರೀತಿ ಮತ್ತು ಸ್ಥಿರ ಮನಸ್ಸು. ಇಂತಹ ರಾಶಿಯವರ ಜೀವನದಲ್ಲಿ ಕಷ್ಟಗಳು ಕಳೆದು ಸುಖ ಬರುವಂತಹ ಸಮಯ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗ್ತಿದೆ. ಇದೇ ಒಂದು ಫೆಬ್ರವರಿ 18, 19, 20, 21 ದಿನಗಳು ಇವರ ಜೀವನದಲ್ಲಿ ಮಹತ್ತರವಾದ ಶಕ್ತಿ ಮತ್ತು ಪ್ರೀತಿ, ಸ್ಥಿರವಾದ ಒಂದು ವಿಶೇಷವಾದ ಆತ್ಮವಿಶ್ವಾಸ ಜಾಗೃತವಾಗುವಂತಹ ಸಮಯ. ಇಂತಹ ರಾಶಿಯವರ ಜೀವನದಲ್ಲಿ ಒಂದು ವಿಶೇಷವಾದ ಮಹಿಳೆಯ ಪ್ರವೇಶವಾದಾಗ ಅದು ಸಾಮಾನ್ಯ ಘಟನೆ
ಆಗಿರೋದಿಲ್ಲ. ಇದು ಒಂದು ತಿರುವಿನ ಬಿಂದು ಆಗಿರುತ್ತದೆ. ಇವರಿಗೆ ಕಷ್ಟಗಳು ಮೌನವಾಗಿ ಒತ್ತುಕೊಂಡು ಎಲ್ಲವನ್ನ ನಿರ್ವಹಿಸುವಂತಹ ಕ್ಷಣಗಳಿದ್ರೂ ಕೂಡ ವೃಷಭ ರಾಶಿಯವರ ವ್ಯಕ್ತಿಗೆ ಆಕೆಯ ಆಗಮನ ಬೆಳಕಿನ ಕಿರಣದಂತೆ ಕಾಣುತ್ತದೆ. ಆಕೆ ಬಂದ ನಂತರ ಅವರ ಜೀವನದ ಗಾಳಿ ಬದಲಾಗುತ್ತದೆ. ಮನೆಯ ವಾತಾವರಣದಲ್ಲಿ ಒಂದು ಶಾಂತಿ, ಮನಸ್ಸಿನಲ್ಲಿ ಒಂದು ಹೊಸ ಉತ್ಸಾಹ ಹುಟ್ಟುತ್ತದೆ. ಆ ಮಹಿಳೆ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಅವಳು ಪ್ರೇರಣೆ. ಇಷ್ಟು ದಿನ ತಮ್ಮ ಮನದ ನೋವನ್ನ ಯಾರಿಗೂ ಹೇಳದ ವೃಷಭ ರಾಶಿಯವರು ಆಕೆಯ ಮುಂದೆ ನಿಧಾನವಾಗಿ ಮನಸ್ಸನ್ನ ತೆರೆದಿಡಲು ಪ್ರಾರಂಭಿಸುತ್ತಾರೆ. ಆಕೆ ಕೇಳುವಂತಹ ಶೈಲಿ, ಅರ್ಥ ಮಾಡಿಕೊಳ್ಳುವ ಧೋರಣೆ ಮತ್ತು ಮಮತೆ ಇವುಗಳಲ್ಲಿ ಅವರ ಹೃದಯದ ಗೆಳೆಯ ಅಥವಾ ಹೃದಯದ ಹಳೆಯ ಗಾಯಗಳಿಗೆ ಮದ್ದು ಆಗುತ್ತವೆ. ಜೀವನದಲ್ಲಿ ಎದುರಾದ ದ್ರೋಹ, ನಿರಾಸೆ, ಸೋಲು ಇವುಗಳನ್ನೆಲ್ಲ ಮರೆಯಲು ಸಹಾಯ ಮಾಡುವಂತಹ ಶಕ್ತಿ ಆಕೆಯಲ್ಲಿರುತ್ತದೆ. ಆಕೆಯ ಮಾತುಗಳಲ್ಲಿ ಆತ್ಮವಿಶ್ವಾಸ, ಕಣ್ಣುಗಳಲ್ಲಿ ಪ್ರೋತ್ಸಾಹ, ನಡೆನುಡಿಯಲ್ಲಿ ನಂಬಿಕೆ ಇರುತ್ತದೆ. ಒಟ್ಟಾರೆಯಾಗಿ ಉದ್ಯೋಗ ಅಥವಾ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಆಕೆಯ ಪ್ರಭಾವ ಸ್ಪಷ್ಟವಾಗಿ ಕಾಣಿಸುತ್ತದೆ. ನೀನು ಮಾಡಬಲ್ಲೆ ಎಂಬ ಒಂದೇ ಒಂದು ವಾಕ್ಯವೇ ವೃಷಭ ರಾಶಿಯವರ ಒಳಗಿನ ಶಕ್ತಿಯನ್ನು ಎಚ್ಚರಿಸುತ್ತದೆ. ಇಷ್ಟು ದಿನ ಸಂದೇಹದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ರು, ಯಾವುದೇ ರೀತಿ ಕೂಡ ಸ್ಪಷ್ಟವಾಗಿ ಇರ್ತಾ ಇರಲಿಲ್ಲ. ಆದರೆ ಹೊಸ ಅವಕಾಶಗಳನ್ನ ಸ್ವೀಕರಿಸುವ ಧೈರ್ಯ ಬರ್ತಾ ಇರಲಿಲ್ಲ. ಇನ್ನು ಮುಂದೆ ಆಕೆಯ ಸಲಹೆ, ಬೆಂಬಲ ಮತ್ತು ಪ್ರೀತಿ ಇವರ ಯಶಸ್ಸಿನ ದಾರಿಗೆ ಹೊಸ ಬಾಗಿಲನ್ನ ತೆರೆಸುತ್ತದೆ. ಧೈರ್ಯವಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಎಲ್ಲಾ ರೀತಿಯ ಕಷ್ಟಗಳನ್ನ, ಅವಕಾಶಗಳನ್ನ ಎದುರಿಸುವಂತಹ ಸಾಮರ್ಥ್ಯವನ್ನ ಪಡೆದುಕೊಳ್ತಾರೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಫೆಬ್ರವರಿ 17, 18, 19, 20, 21 ದಿನಗಳ ನಂತರ ನಿಮ್ಮ ಹಣಕಾಸಿನ ಸ್ಥಿತಿ ಕೂಡ ಸುಧಾರಿಸುತ್ತದೆ. ಮನೆಯಲ್ಲಿ ಸಮೃದ್ಧಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಕುಟುಂಬದ ವಿಚಾರದಲ್ಲೂ ಬದಲಾವಣೆ ಸ್ಪಷ್ಟವಾಗುತ್ತದೆ. ಇಷ್ಟು ದಿನ ಮನೆಯಲ್ಲಿದ್ದಂತಹ ಗೊಂದಲಗಳು ನಿಧಾನವಾಗಿ ಸರಿ ಹೋಗುತ್ತವೆ. ಆಕೆಯ ಶಾಂತಿಯ ಸೇತುವೆಯಂತೆ ಕೆಲಸ ಮಾಡ್ತಾಳೆ. ಸಂಬಂಧದಲ್ಲಿ ಬಿರುಕು ಬಿದ್ದಿದ್ದರೆ ಅವನ್ನ ಜೋಡಿಸುವ ಪಾತ್ರ ವಹಿಸುತ್ತಾಳೆ. ವೃಷಭ ರಾಶಿಯವರ ಹೃದಯವನ್ನೇ ಇರ್ತಕ್ಕಂತಹ ಒಂಟಿತನ ಕಡಿಮೆ ಆಗ್ತಾ ಹೋಗುತ್ತೆ. ಅವರ ಮುಖದಲ್ಲಿ ನಗು ಮರಳಿ ಬರುತ್ತದೆ. ಅವರು ಮತ್ತೆ ಕನಸು ಕಾಣಲು ಪ್ರಾರಂಭಿಸುತ್ತಾರೆ. ಒಟ್ಟಾರೆಯಾಗಿ ಪ್ರೀತಿ ವಿಚಾರದಲ್ಲಿ, ಸಂಬಂಧದ ವಿಚಾರದಲ್ಲಿ ಬಹಳ ಆಳವಾಗಿರುವಂತಹ ಸಂಬಂಧ ಆಗಿರಬಹುದು, ಅಥವಾ ವೃಷಭ ರಾಶಿಯವರಿಗೆ ಆಲ್ರೆಡಿ ಮದುವೆ ಆಗಿದ್ರೆ ಈ ಒಂದು ಫ್ರೆಂಡ್ ರೀತಿ ಬಂದು ನಿಮಗೆ ಸಹಾಯ ಮಾಡ್ತಾರೆ. ಅಥವಾ ಇನ್ನೂ ನೀವು ಅವಿವಾಹಿತರಾಗಿದ್ರೆ ಮದುವೆ ಪ್ರಸ್ತಾವನೆಯೊಳಗೂ ಕೂಡ ಹೋಗ್ಬೋದು. ಒಟ್ಟಾರೆಯಾಗಿ ನಿಮ್ಮ ಜಾತಕದ ಪ್ರಕಾರ ಯಾವ ರೀತಿ ಇರುತ್ತದೆ ಆ ರೀತಿಯಾಗಿ ನಿಮಗೆ ಕೆಲವೊಂದಿಷ್ಟು ಹೊಸ ಸಂಬಂಧಗಳು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಜ್ಯೋತಿಷ್ಯದ ಪ್ರಕಾರ ಏನೇ ನಡೆದರೂ ಕೂಡ ಗ್ರಹಗಳ ಒಂದು ವಿಶೇಷವಾದ ಚಲನವಲನದ ಮೇಲೆ ಎಲ್ಲ ನಿಂತಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಟ್ಟಾರೆ ಈ ಸಮಯವನ್ನ ಈ ರಾಶಿಯವರು ಸಂಪೂರ್ಣವಾಗಿ ತೊಡಗಿಸಿಕೊಂಡ್ರೆ ಖಂಡಿತವಾಗಿ ಇವರ ಜೀವನದಲ್ಲಿ ನಿಷ್ಠೆಯಿಂದ ಪ್ರತಿಕ್ರಿಯಿಸಿದಾಗ ಮಾತ್ರ ಯಾವುದೇ ಸಂಬಂಧ ಆಗಿರ್ಬೋದು, ಕೆಲಸ ಆಗಿರ್ಬೋದು, ವೃತ್ತಿ ಜೀವನ ಆಗಿರ್ಬೋದು ಶಾಶ್ವತವಾಗುತ್ತೆ. ಅವರ ಜೀವನದಲ್ಲಿ ಮೊದಲ ಬಾರಿಗೆ ನಾನು ಒಬ್ಬನೇ ಅಲ್ಲ ಎನ್ನುವಂತಹ ಭಾವನೆ ಬಲವಾಗಿ ಬರ್ತಾ ಇರುತ್ತೆ. ಕಷ್ಟಗಳು ಬಂದರೂ ಕೂಡ ಎಲ್ಲವನ್ನ ಸೇರಿ ಎದುರಿಸುವ ಶಕ್ತಿ ಬರುತ್ತೆ. ಆ ಮಹಿಳೆಯ ಪ್ರವೇಶದಿಂದ ವೃಷಭ ರಾಶಿಯವರ ಜೀವನ ಕೇವಲ ಸಂತೋಷದಿಂದ ತುಂಬೋದಲ್ಲ, ಅದು ಅರ್ಥಪೂರ್ಣವಾಗುತ್ತದೆ. ಅವರ ಕನಸುಗಳಿಗೆ ದಿಕ್ಕು ಸಿಗುತ್ತದೆ, ಪ್ರಯತ್ನಗಳಿಗೆ ಫಲ ಸಿಗುತ್ತೆ, ಹೃದಯದಲ್ಲಿ ನೆಮ್ಮದಿ ಸಿಗುತ್ತದೆ. ಇಷ್ಟು ದಿನ ಕಣ್ಣೀರಿನಿಂದ ಎಲ್ಲ ರೀತಿಯ ತೊಂದರೆಗಳಿಂದ ಒಳಗಾಗಿದ್ದವರು ಈಗ ಪ್ರೀತಿಯಿಂದ ಮತ್ತು ಎಲ್ಲ ರೀತಿಯ ಖುಷಿಯಿಂದ ಜೀವನವನ್ನ ಬರಮಾಡ್ಕೊಳ್ತಾರೆ. ಅವರ ಜೀವನದ ಕತೆ ಕಷ್ಟಗಳ ಅಧ್ಯಾಯದಿಂದ ಸಂತೋಷದ ಕಡೆಗೆ ಅದ್ಭುತವಾಗಿ ತಿರುಗುವಂತಹ ಅಧ್ಯಾಯಕ್ಕೆ ತಿರುಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕೊನೆಗೂ ಕೂಡ ವೃಷಭ ರಾಶಿಯವರಿಗೆ ಫೆಬ್ರವರಿ 18, 19, 20, 21 ದಿನಗಳ ನಂತರ ಅವರ ಜೀವನದಲ್ಲಿ ಅವರು ಯಾವ ರೀತಿ ಜೀವನವನ್ನ ಬದುಕಬೇಕು ಅನ್ನುವಂತಹ ಸತ್ಯವನ್ನ ತಿಳಿದುಕೊಳ್ತಾರೆ. ಜೀವನದಲ್ಲಿ ಕೆಲವರು ದೇವರ ಕೊಡುಗೆ ಎಂದು ಆ ಮಹಿಳೆ ಅವರ ಬದುಕಿನಲ್ಲಿ ಬೆಳಕಾಗಿ, ಪ್ರೇರೇಪಣೆಯಾಗಿ, ಭಾಗ್ಯವಾಗಿ ಬರ್ತಿದ್ದಾಳೆ ಅಂತ ನೀವು ಬಯಸ್ಬೋದು. ಅವಳ ಆಗಮನದಿಂದ ಅವರ ಜೀವನದಲ್ಲಿ ಶಾಂತಿ, ಪ್ರೀತಿ ಮತ್ತು ಯಶಸ್ಸಿನ ಹೊಸ ಯುಗ ಪ್ರಾರಂಭವಾಗುತ್ತೆ. ಈ ಬದಲಾವಣೆ ಕೇವಲ ತಾತ್ಕಾಲಿಕವಲ್ಲ, ಇದು ಶಾಶ್ವತವಾದ ಸಂತೋಷದ ದಾರಿಯಾಗಿರುತ್ತೆ. ಈ ಸಮಯವನ್ನ ಅದ್ಭುತವಾಗಿ ನೆಮ್ಮದಿಯಿಂದ ಬರಮಾಡ್ಕೊಳ್ಬೇಕು. ಅದೇ ರೀತಿ ಕೆಲವೊಂದಿಷ್ಟು ಮುನ್ನೆಚ್ಚರಿಕೆಗಳನ್ನ ಕೂಡ ನೀವು ವಹಿಸ್ಕೊಳ್ಬೇಕು. ಖಂಡಿತವಾಗಿ ಆ ಮಹಿಳೆ ಬಂದ ನಂತರ ಕೆಲವೊಂದಿಷ್ಟು ಮುನ್ನೆಚ್ಚರಿಕೆಗಳನ್ನು ಕೂಡ ನೀವು ವಹಿಸ್ಕೊಳ್ಬೇಕು. ಇಲ್ಲದಿದ್ದರೆ ದೊಡ್ಡ ದೊಡ್ಡ ಕಷ್ಟಗಳನ್ನು ಎದುರಿಸುವಂತಹ ತೊಂದರೆಗಳಿಗೆ ಎದುರಾಗುವಂತಹ ಸಾಧ್ಯತೆ ಇರುತ್ತೆ. ಮೊದಲನೇದಾಗಿ ಇವರ ದೊಡ್ಡ ಗುಣ ಅಂದರೆ ಹಠ ಮಾಡೋದನ್ನು ನಿಯಂತ್ರಿಸಬೇಕು. ತಮ್ಮ ನಿರ್ಧಾರ ಸರಿಯೇ ಎಂದು ನಂಬಿ ಹಠದಿಂದ ತೆಗೆದುಕೊಳ್ಳುವಂತಹ ನಿರ್ಧಾರ ಸ್ವಭಾವ ಇವ್ರದ್ದಾಗಿರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಬದಲಾವಣೆಯನ್ನು ಒಪ್ಪಿಕೊಳ್ಳದಿದ್ದರೆ ಸಂಬಂಧಗಳಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ. ನನ್ನದೇ ಸರಿ ಎಂಬ ಮನೋಭಾವಕ್ಕಿಂತ ಬೇರೆಯವರ ಮಾತನ್ನು ಕೇಳೋಣ ಎಂಬ ಧೋರಣೆಯನ್ನು ಬೆಳೆಸಿಕೊಳ್ಳೋದು ಒಳ್ಳೆಯದು. ಹಣಕಾಸಿನ ವಿಚಾರದಲ್ಲೂ ಕೂಡ ಸಾಮಾನ್ಯವಾಗಿ ಜಾಗರೂಕರಾಗಿರ್ತಾರೆ. ಆದರೂ ಕೂಡ ಭದ್ರತೆಗಾಗಿ ಹೆಚ್ಚು ಹೂಡಿಕೆ ಮಾಡುವಾಗ ಅಥವಾ ಯಾರಾದರೂ ಸಲಹೆ ಕೊಟ್ಟಾಗ ತಕ್ಷಣ ಒಪ್ಪಿಕೊಂಡರೆ ನಷ್ಟ ಸಂಭವಿಸಬಹುದು. ಆದ್ದರಿಂದ ದೊಡ್ಡ ಹೂಡಿಕೆ ಮಾಡುವ ಮೊದಲು ಚೆನ್ನಾಗಿ ಪರಿಶೀಲನೆ ಮಾಡಬೇಕು. ಕಾಗದ ಪತ್ರಗಳನ್ನು ಓದಿ ಸಹಿ ಮಾಡಬೇಕು. 2-3 ಮೂಲಗಳಿಂದ ಮಾಹಿತಿಯನ್ನು ಪಡೆದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ಪ್ರೀತಿ ಸ್ನೇಹದ ವಿಚಾರದಲ್ಲಿ ಬಂದರೂ ಕೂಡ ಹೃದಯ ತುಂಬ ಮೃದುವಾಗಿರೋದ್ರಿಂದ ಒಮ್ಮೆ ನಂಬಿದ ವ್ಯಕ್ತಿಗೆ ಸಂಪೂರ್ಣವಾಗಿ ಮನಸ್ಸು ಕೊಡ್ತಾರೆ. ಆದರೆ
ಅತಿಯಾಗಿ ನಂಬಿದರೆ ದ್ರೋಹದಿಂದ ನೋವು ಅನುಭವಿಸಬಹುದು. ಆದ್ದರಿಂದ ಹೊಸ ವ್ಯಕ್ತಿಗಳನ್ನು ಜೀವನದಲ್ಲಿ ಯಾವುದೇ ರೀತಿ ತೆಗೆದುಕೊಳ್ಬೇಕಾದ್ರೂ ಕೂಡ ಸಂಪೂರ್ಣವಾಗಿ ಅವರ ನಡೆ ನುಡಿಯನ್ನು ಗಮನಿಸಬೇಕು. ಸಂಪೂರ್ಣ ಆತ್ಮವಿಶ್ವಾಸ ಬಂದ ನಂತರ ಮನಸ್ಸನ್ನು ಕೊಡಬೇಕು. ಈಗ ನಿಮ್ಮ ಜೀವನಕ್ಕೆ ಬರ್ತಿರುವಂತಹ ಹೊಸ ಮಹಿಳೆಯನ್ನು ಕೂಡ ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಕೆ ಮೊದಲು ಪ್ರಯತ್ನ ಮಾಡಿ, ಆಮೇಲೆ ನಿಮ್ಮ ಜೀವನವನ್ನು ಅದ್ಭುತ ಮಾಡಿಕೊಳ್ಬಹುದು. ಖಂಡಿತವಾಗಿ ಆರೋಗ್ಯದ ವಿಚಾರದಲ್ಲೂ ಕೂಡ ಮುನ್ನೆಚ್ಚರಿಕೆಗಳು ಅಗತ್ಯವಿರುತ್ತೆ. ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನು ಮಾಡಬೇಡಿ. ಅಷ್ಟೇ ಅಲ್ಲದೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡ ತಕ್ಷಣ ವೈದ್ಯರನ್ನು ಸಂಪರ್ಕಿಸೋದು ಒಳಿತು. ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡ್ರೆ ಖಂಡಿತವಾಗಿ ಮನೆ ಪರಿಸ್ಥಿತಿ, ಮನಸ್ಥಿತಿ ಎಲ್ಲವೂ ಕೂಡ ಬದಲಾಗುತ್ತೆ. ಈ ಸಮಯ ಎಲ್ಲವನ್ನ ಜವಾಬ್ದಾರಿಯುತವಾಗಿ ನಿರ್ವಹಿಸುವಂತಹ ಸ್ವಭಾವವನ್ನು ಬರಮಾಡ್ಕೊಳ್ಬೇಕು. ಯಾವುದಕ್ಕೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ನಾಳೆ ಮಾಡಿದ್ರಾಯ್ತು ಅನ್ನುವಂತಹ ಸೋಂಬೇರಿತನನ ಬಿಟ್ಬಿಡ್ಬೇಕು. ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಫೆಬ್ರವರಿ 17, 18, 19, 20 ದಿನಗಳ ನಂತರ ಮನಃಶಾಂತಿ ಸಿಗುತ್ತೆ. ಆದರೂ ಕೂಡ ಕೊನೆಗೂ ನಿಮ್ಮ ಮನಃಶಾಂತಿಯನ್ನು ನೀವೇ ಕಾಪಾಡಿಕೊಳ್ಳೋದು ಅತ್ಯಂತ ಮುಖ್ಯ. ಯೋಗ, ಧ್ಯಾನದಂತಹ ಮೊರೆ ಹೋಗಬೇಕು. ಅತಿಯಾದ ಚಿಂತೆ, ಹಳೆಯ ನೋವನ್ನು ನೆನಪಿಸಿಕೊಂಡು ದುಃಖವನ್ನು ಪಡೋದನ್ನು ಬಿಟ್ಟು ಬಿಡಬೇಕು. ದ್ವೇಷವನ್ನು ಬಿಟ್ಟು ಬಿಡಬೇಕು. ಕ್ಷಮಿಸುವ ಗುಣವಂತ ಕಲ್ತ್ಕೊಳ್ಬೇಕು. ಧ್ಯಾನ, ಪ್ರಾರ್ಥನೆ ಅಥವಾ ಪ್ರಕೃತಿಯೊಂದಿಗೆ ಸಮಯವನ್ನು ಕಳೆಯೋದು ನಿಮಗೆ ಶಾಂತಿಯನ್ನು ನೀಡುತ್ತೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರು ಹಠವನ್ನು ನಿಯಂತ್ರಿಸಿ, ಹಣಕಾಸಿನಲ್ಲಿ ಜಾಗ್ರತೆ ವಹಿಸಿ, ಸಂಬಂಧದಲ್ಲಿ ಸಮತೋಲನ ಕಾಯ್ದುಕೊಂಡು ಆರೋಗ್ಯದ ಕಡೆ ಗಮನ ಕೊಟ್ಟರೆ ಯಾವುದೇ ದೊಡ್ಡ ತೊಂದರೆ ಎದುರಾಗೋದಿಲ್ಲ. ಈ ಸಣ್ಣ ಪುಟ್ಟ ಮುನ್ನೆಚ್ಚರಿಕೆಗಳು ನಿಮ್ಮ ಜೀವನದಲ್ಲಿ ರಕ್ಷಕ ಕವಚದಂತೆ ಕೆಲಸ ಮಾಡುತ್ತದೆ. ನಿಮ್ಮ ಸಹನೆ ಮತ್ತು ದೃಢತೆಯ ಜೊತೆಗೆ ಜಾಗ್ರತೆ ಸೇರಿದಾಗ ಜೀವನ ಇನ್ನಷ್ಟು ಸುಖಕರವಾಗುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಅದ್ಭುತವಾಗ್ತಾ ಹೋಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಖಂಡಿತವಾಗಿ ವೃಷಭ ರಾಶಿಯವರ ಅಧಿಪತಿಯಾಗಿರುವಂತಹ ಶುಕ್ರದೇವನು ಖಂಡಿತ ಸಂಪತ್ತು, ಐಶ್ವರ್ಯ, ಲಾಭ, ಪ್ರೀತಿ, ಯಶಸ್ಸಿಗೆ ಮೂಲ ಕಾರಣ. ಆದ್ದರಿಂದ ಶುಕ್ರವಾರದ ದಿನ ಲಕ್ಷ್ಮೀ ದೇವಿ ಪೂಜೆಯನ್ನು ಮಾಡೋದು ತುಂಬ ಒಳ್ಳೆಯದು. ಲಕ್ಷ್ಮೀ ಅಷ್ಟೋತ್ರ ಪಠನೆ ಮಾಡೋದು, ಬಿಳಿ ಹೂಗಳಿಂದ ಪೂಜೆ ಮಾಡೋದು ಶುಕ್ರ ದೋಷಗಳನ್ನು ಶಮನ ಮಾಡುತ್ತೆ. ಮನೆಯಲ್ಲಿ ಯಾವುದೇ ನೆಗೆಟಿವ್ ಎನರ್ಜಿ ಬರೋದಿಲ್ಲ. ಅದೇ ರೀತಿ ಈ ಸಮಯದಲ್ಲಿ ಶುಕ್ರ ಗ್ರಹ ಸೌಂದರ್ಯ ಮತ್ತು ಪ್ರೀತಿಯ ಸಂಕೇತವಾಗಿರೋದ್ರಿಂದ ಶ್ರೀಕೃಷ್ಣನ ಭಕ್ತಿಯು ಕೂಡ ಉತ್ತಮವಾದ ಫಲ ನೀಡುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಂತ್ರವನ್ನು ಜಪಿಸಬೇಕು. ಇದರಿಂದ ಕೂಡ ಅಶಾಂತಿ ಕಡಿಮೆ ಆಗುತ್ತೆ. ಪ್ರೀತಿ ಸಂಬಂಧದಲ್ಲಿ ಶುಭ ಫಲವನ್ನು ಬರಮಾಡ್ಕೊಳ್ಬಹುದು. ಈ ಸಮಯ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ. ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿ ಭಕ್ತಿಯಲ್ಲಿ ಸ್ಥಿರತೆ ಇದ್ದರೆ ವೃಷಭ ರಾಶಿಯವರ ಜೀವನದಲ್ಲಿ ಯಶಸ್ಸು ಮತ್ತು ಸಮೃದ್ಧಿ ನಿಧಾನವಾಗಿ ಆದರೆ ಖಚಿತವಾಗಿ ಬರ್ತಾ ಹೋಗುತ್ತೆ. ಈ ಸಮಯವನ್ನು ಸಂಪೂರ್ಣವಾಗಿ ಶಕ್ತಿ ಮತ್ತು ಭಕ್ತಿ ಧೈರ್ಯದೊಂದಿಗೆ ನಿರ್ವಹಿಸಿ ನಿಮ್ಮ ಎಲ್ಲ ಕನಸು ಆಸೆಗಳನ್ನು ನೆರವೇರಿಸಿಕೊಳ್ಳಿ ಅಂತ ಹೇಳ್ತಾ, ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.